ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಮುನೇಶ್ವರ ಸ್ವಾಮಿಯ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ತುಂಬ ಪವರ್ಫುಲ್ ದೇವಸ್ಥಾನ ಎಲ್ಲಿದೆ, ಇದರ ಪೂಜಾ ವಿಧಾನ ಏನು, ಹೇಗೆಲ್ಲ ಪೂಜೆ ಮಾಡ್ತಾರೆ, ಮತ್ತು ಹರಕೆ ವಿಧಾನ, ಮತ್ತು ಇಲ್ಲಿ ಹೇಗೆ ಜಾತ್ರೆ ನಡೆಯುತ್ತೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಇದು ಬಂದು ಇರೋದು ಈ ಡೈರಿ ಸರ್ಕಲ್ ಮತ್ತು ಕ್ರೈಸ್ಟ್ ಕಾಲೇಜ್ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಇರೋದು. ಈ ಒಂದು ದೇವರ ಹೆಸರು ಬಂದು ಗುಂಡ್ಲು ಮುನೇಶ್ವರ ದೇವರು ಅಂತ ಹೇಳಿಬಿಟ್ಟು. ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಮುನೇಶ್ವರ ದೇವರು ಬಂದು ಬಂಡೆಯ ಮೇಲಿದೆ. ಈ ಒಂದು ಬಂಡೆ ಒಡೆಯೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರಂತೆ, ಅದು ಸಾಧ್ಯನೇ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಇರುವಂತಹ ಹಿರೀಕರು ನಮಗೆ ತಿಳಿಸ್ಕೊಟ್ರು. ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ನನ್ನ ಒಂದು ಜೀವನದಲ್ಲೂ ಕೂಡ ಬದಲಾವಣೆ ಆಗಿದೆ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು. ಹಾಗಾಗಿ ನಾನು ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಇದ್ದೀನಿ. ಹಾಗಿದ್ರೆ ಏನು, ಈ ಒಂದು ಮುನೇಶ್ವರ ಸ್ವಾಮಿಗೆ ಮೇಲ್ಛಾವಣಿ ಅನ್ನೋದು ಇಲ್ಲ. ಯಾಕಪ್ಪ ಅಂತ ಹೇಳಿದರೆ, ಈ ಒಂದು ಮುನೇಶ್ವರ ದೇವರು ಬಂದು ಸಂಚರಣ ಮಾಡ್ತಾರಂತೆ. ರಾತ್ರಿ 12 ಗಂಟೆಗೆ ಸಂಚಾರ ಮಾಡ್ತಾರಂತೆ. ಆ ಒಂದು ಸಮಯದಲ್ಲಿ ಅವರು ಸಂಚಾರ ಮಾಡಿರುವ ಸ್ಥಳದಲ್ಲಿ ವಿಭೂತಿ ವಾಸನೆ ಅಂತ ಬರುತ್ತಂತೆ. ಅಲ್ಲಿರುವ ಹಿರೀಕರಿಗೂ ಕೂಡ ಆ ಒಂದು ವಿಭೂತಿ ವಾಸನೆ ಅನ್ನೋದು ಸವಿದಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿನ ಹಿರೀಕರು ಕೂಡ ನಮಗೆ ಈ ದೇವಾಲಯಕ್ಕೆ ಹೋದಾಗ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಜೀವನದಲ್ಲಿ ನಾವು ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಆ ಆಸೆ ಎಲ್ಲ ನಮಗೆ ಈಡೇರಿರಲ್ಲ. ಇನ್ನು ಕೆಲವೊಬ್ಬರು ಮನೆ ದೇವರ ಮೇಲೆ ಹರಕೆನ ಮಾಡ್ಕೊಳ್ತಾರೆ, ಕೆಲವೊಬ್ಬರಿಗೆ ಒಂದೊಂದು ದೇವರು ಅನ್ನೋದು ಇರುತ್ತೆ. ಆ ಒಂದು ದೇವರುಗಳ ಮೇಲೆ ಹರಕೆನ ಮಾಡ್ಕೊಳ್ತಾರೆ. ಬೆಂಗಳೂರಲ್ಲಿ ತುಂಬಾ ಪ್ರಸಿದ್ಧವಾಗಿರುವ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಈ ಒಂದು ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕೂಡ ಅಂತ ಅನ್ಕೋಬೋದು. ಈ ಒಂದು ದೇವಸ್ಥಾನದಲ್ಲಿ ನಮಗೆ ಯಾವುದೇ ಥರ ಕೆಲಸ ಆಗಬೇಕಾದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಹರಕೆನ ಕಟ್ಕೊಂಡ್ರೆ ತುಂಬಾ ಬೇಗನೆ ಆ ಒಂದು ಹರಕೆ ಈಡೇರುತ್ತೆ ಅಂತ ಅಲ್ಲಿರುವಂತಹ ಹಿರೀಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಫ್ಯಾಮಿಲಿಯಲ್ಲೇ ನನ್ನ ಒಂದು ಕಸಿನ್ ಸಿಸ್ಟರಿಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ತುಂಬಾ ಒಳ್ಳೆಯದಾಗಿದೆ. ಮತ್ತು ಅವರ ಜೀವನದಲ್ಲಿ ತುಂಬಾ ಅನೇಕ ಬದಲಾವಣೆಗಳನ್ನು ಸಹಿತ ಕಂಡುಬಂದಿವೆ. ಅವರೇ ನಮಗೆ ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದು. ಹಾಗೆ ನಾನು ಕೂಡ ಒಂದು ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರೂ ಕೂಡ ಇದೇ ರೋಡಲ್ಲೇ ಓಡಾಡಿದ್ರು ಒಂದು ದಿನಕ್ಕೂ ನನಗೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯಾಕೋ ಅನ್ನಿಸ್ತಿರ್ಲಿಲ್ಲ. ದೂರದಿಂದ ಅಷ್ಟೇ ಕೈನ ಮುಕ್ಕೊಂಡು ಹೋಗ್ತಿದ್ವಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು. ನಮ್ಮ ಒಂದು ಜೀವನದಲ್ಲಿ ನಮಗೆ ಆದಂತಹ ಅಡೆತಡೆಗಳು ಬಂದರೆ ಮಾತ್ರ ನಾವು ದೇವರ ಬಳಿ ಹೋಗ್ತೀವಿ ಅಲ್ವಾ? ಹೌದು, ನಮಗೆ ಅದಕ್ಕೆ ಹೇಳೋದು, ನಮ್ಮ ದೇಹದಲ್ಲಿ ಯಾವುದೇ ಥರದ ನೆಗೆಟಿವ್ ಯೋಚನೆಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಯಾವತ್ತೂ ಅಷ್ಟೇ ಪಾಸಿಟಿವ್ ಯೋಚನೆಗಳನ್ನ ಮಾಡಬೇಕು. ನನಗೆ ಒಂದು 2 ತಿಂಗಳ ಹಿಂದೆ ಸ್ವಲ್ಪ ಹೆಲ್ತು ಕೂಡ ಅಪ್ಸೆಟ್ ಆಗಿತ್ತು. ಹಾಗಾಗಿ ನನಗೆ ನನ್ನ ಅಮ್ಮ ಈ ಒಂದು ದೇವಸ್ಥಾನಕ್ಕೆ, ನನ್ನ ತಂಗಿರಿಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಕ್ಕೆ ಈ ಒಂದು ದೇವಸ್ಥಾನಕ್ಕೆ ನನ್ನ ಒಂದು ಆರೋಗ್ಯದ ವಿಚಾರವಾಗಿ ಹರಕೆನ ಮಾಡಿಕೊಂಡಿದ್ರು. ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಿಬಿಟ್ಟು ನಾವು ಕೂಡ ಭಾನುವಾರ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ಒಂದು ವಿಡಿಯೋನ ಮಾಡ್ಕೊಳ್ಳೋಣ, 4 ಜನಕ್ಕೆ ಒಳ್ಳೆಯದಾಗಲಿ, ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ನಾನು ಹೀಗೆ ಒಂದು ಸಣ್ಣ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಈ ಒಂದು ಬಂಡೆಯಲ್ಲೇ ಆ ಒಂದು ಮುನೇಶ್ವರ ಸ್ವಾಮಿ ಮೂಡಿರೋದು. ಹಾಗಾಗಿ ಜನರು ಆ ಬಂಡೆಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಹರಕೆ ಕಟ್ಕೊಂಡಿರೋರು ತುಂಬ ಮದುವೆ ಆಗಿಲ್ಲ ಅಂತ ಅಂದವರು ಇಲ್ಲಿ ಮದುವೆನೂ ಸಹಿತ ಆದಾಗ ಸಣ್ಣದಾಗಿ ಅಲ್ಲೇ ಅಡುಗೆನೂ ಕೂಡ ಮಾಡಿಕೊಂಡು ಊಟನ ಮಾಡ್ತಾರೆ. ಇದು ಮುಖ್ಯ ರಸ್ತೆಯಲ್ಲೇ ಇರೋದರಿಂದ ಇಲ್ಲಿ ಸ್ವಲ್ಪ ಕೋಳಿ ಮತ್ತು ಕುರಿನ ಬಲಿನೂ ಸಹಿತ ಕೊಡ್ತಾರೆ, ಯಾರಿಗೂ ಕೂಡ ಯಾವುದೇ ಥರದ ಅಪಘಾತಗಳು ಆಗದೇ ಇರಲಿ ಅಂತ ಹೇಳಿಬಿಟ್ಟು. ಅದು ನಾವು ಏನಪ್ಪ ನಮ್ಮ ಜೀವನದಲ್ಲಿ ನಾವು ಕೋಳಿ ಕುರಿನ ಹರಕೆನ ಮಾಡ್ಕೊಂಡಿದ್ರೆ ನಾವು ಕೂಡ ತಗೊಂಡೋಗಿ ಆ ಒಂದು ಕೋಳಿ ಕುರಿನೂ ಸಹಿತ ಕೊಡ್ಬೋದು. ಇನ್ನೂ ಮುಖ್ಯವಾಗಿ ನಿಮಗೆ ಈ ಒಂದು ದೇವಸ್ಥಾನದ ಅಡ್ರೆಸ್ನ ತಿಳಿಸೋಕ್ಕೆ ಬಂದರೆ, MH ಮರಿಗೌಡ ರಸ್ತೆ ಹಾಗೂ ಡೈರಿ ಸರ್ಕಲ್ ಹತ್ತಿರ ಇದೆ. ಮತ್ತೆ ಇನ್ನೊಂದು ಸರಿ ತಿಳಿಸ್ತಾ ಇದ್ದೀನಿ, ಕ್ರೈಸ್ಟ್ ಕಾಲೇಜು ಪಕ್ಕದಲ್ಲೇ ಈ ಒಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅವರು ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿನ ನೀಡಿ. ನಾನು ಒಂದು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ನನ್ನ ಒಂದು
ಅನಿಸಿಕೆನ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ನಮಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ, ನನ್ನ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದಗಳು.